ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಎಪಿಸೋಡ್ 4. ಇಂದಿನ ಸಂಚಿಕೆಯಲ್ಲಿ ದೊಡ್ಡ ಬಂಗ್ಲೆ ಮನೆ, ತುಂಬ ಹಾಳು ಕಾಡು. ಇಂದು ದೊಡ್ಡವ್ರ ಮನೆ ಅಲ್ವಾ, ಹೀಗೆ ಎಂದವಳು ತನಗೆ ಕೊಟ್ಟಿದ್ದ ರೂಮ್ಗೆ ಹೋಗಿ ಸ್ನಾನ ಮಾಡಿ ಏನು ಮಾಡಲಿ ಎಂದು ಹಾದಿದಾಗಲಿ ಎಂದು ಕೆಳಗಿಳಿದು ಹೋಗ್ತಾಳೆ. ಅದಾಗಲೇ ಸ್ವರ್ಣ ಅವರು ಎದ್ದು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಿದ್ರು. ಮುಂದುವರಿಯೋದು. ಹಿಂದೂ ಏನಂತ ಕರೀಲಿ ಎಂದು ಯೋಚಿಸಿ, ಅತ್ತೆ ನಾನು ಏನಾದರೂ ಸಹಾಯ ಮಾಡಲಾ ಎಂದಳು ತುಸು ಮುಚ್ಚುಕರದಲ್ಲೇ. ಸ್ವರ್ಣ ಅವರು ಹಿಂದೆ ತಿರುಗಿ ಹಿಂದೂ ಮುಖ ನೋಡಿದ್ರು. ಮನೆ ಸೊಸೆ ಹೇಗೆ ಇರಬೇಕು ಅಂತ ಆಸೆ ಪಟ್ಟಿದ್ರೋ ಹಾಗೆ ಹಿಂದೂ ಇದ್ಲು. ಸ್ವರ್ಣ ಅವರು, ಯಾಕಮ್ಮ ಇಷ್ಟು ಬೇಗ ಎದ್ದಿದ್ಯಾ ಎಂದರು. ಅದಕ್ಕೆ ಇಂದು ಸೀದಾ ದೇವರ ಮನೆಗೆ ಹೋಗಿ ಹೂವು ಹಿಡುತ್ತಾ, ಅಭ್ಯಾಸ ಇದೆ ಅತ್ತೆ ಎಂದು ಪೂಜೆ ಮಾಡೋಕ್ಕೆ ಸ್ವರ್ಣ ಅವ್ರನ್ನೇ ಬಿಟ್ಲು. ಸ್ವರ್ಣ ಅವರು, ಇದೆಲ್ಲ ಇನ್ನು ಮುಂದೆ ನಿನ್ನ ಕೆಲಸನಮ್ಮ, ಬೇರೆ ಕೆಲಸ ಮಾಡೋಕ್ಕೆ ಕೆಲಸದವರು ಇದ್ದಾರೆ ಎಂದವರು ಹಿಂದೂ ಹಣೆಗೆ ತಾವೇ ಸಿಂಧೂರ ಇಟ್ಟು ಒಳ್ಳೆಯದಾಗಲಿ ಮಗಳೇ ಅಂದರು. ಈ ಮಾತು ಹಿಂದೂನ ಕಟ್ಟಾಕಿತ್ತು. ತನ್ನ ತಾಯಿ ಥರ ಮಗಳೇ ಅಂದಿದ್ದು ಹಿಂದೂ ಮನಸ್ಸನ್ನು ಗೆದ್ದಿತ್ತು. ಇಂದು ಸಣ್ಣಗೆ ನಕ್ಕು, ನಿಮಗೆ ಕಾಫಿ ಬೇಕಾ, ಏನು ಬೇಕು, ನಾನು ಮಾಡ್ಕೊಂಡು ಬರ್ತೀನಿ ಅಂದ್ಲು. ಸ್ವರ್ಣ ಅವರು ನಗತಾ ಕಿಚನ್ ಕಡೆ ಕರ್ಕೊಂಡು ಹೋಗಿ ಅಡುಗೆ ಮಾಡೋಕ್ಕೆ ಬರುತ್ತಮ್ಮ ಎಂದರು. ಇಂದು ತುಸು ಹಿಂಜರಿಕೆಯಲ್ಲೇ, ಅಷ್ಟು ಜಾಸ್ತಿ ಬರಲ್ಲ, ಆದರೆ ಸ್ವಲ್ಪ ಸ್ವಲ್ಪ ಬರುತ್ತೆ ಅತ್ತೆ ಎಂದಳು. ಸ್ವರ್ಣಗೆ ತನ್ನ ಸೊಸೆಯ ನೇರವಾದ ಮಾತು ಇಷ್ಟ ಆದವು. ನಾನೇ ಮಾಡ್ತೀನಿ ಎಂದು ನಿನಗೆ ಕಾಫಿನಾ ಇಲ್ಲ ಟೀನಾ ಎಂದರು. ಇಂದು ಕಾಫಿ ಎಂದಳು ಮೆಲ್ಲಗೆ. ಸ್ವರ್ಣ ಅವರು 2 ಕಪ್ಗೆ ಕಾಫಿ ಹಾಕಿ, ತಗೊಮ್ಮ, ನಾನು ಮಾಡಿರೋದು, ಕುಡಿದು ಟೇಸ್ಟ್ ಹೇಳು ಎಂದರು ನಗುತ್ತಾ. ಇಂದು 1 ಸಿಪ್ ಮಾಡಿ ಸ್ವರ್ಣ ಅವರ ಮುಖ ನೋಡಿದ್ಲು. ಅವರ ಮುಖದಲ್ಲಿ ತಾಯಿ ವಾತ್ಸಲ್ಯ ಎದ್ದು ಕಾಣ್ತಿತ್ತು. ಇಂದು ಅವರ ಮುಖನೇ ನೋಡುತ್ತಾ ಏನೋ ಯೋಚನೆಯಲ್ಲಿ ನಿಂತಿದ್ಲು. ಸ್ವರ್ಣ ಅವರು ಇಂದು ಹಾಗೇ ನಿಂತಿರೋದನ್ನು ನೋಡಿ ಇಂದು ಭುಜ ಮುಟ್ಟಿ, ಇಂದು ಎಂದು ಎಚ್ಚರಿಸಿ, ಅಮ್ಮ ನೆನಪಾದ್ರ ಎಂದವರು. ಯಾವತ್ತಾದರೂ ಹೋಗೋದೇ ಅಲ್ವೇನಮ್ಮ, ತಾಯಿ ಜೀವ, ಭೂಮಿ ಋಣ ತೀರಿಸಿದ್ರು ತಮ್ಮ ಮಕ್ಕಳ ಮೇಲಿನ ಪ್ರೀತಿನ ತ್ಯಜಿಸೋಲ್ವಂತೆ, ಹಾಗೆ ನಿನ್ನ ತಾಯಿ ಪ್ರೀತಿ ನಿನ್ನ ರಕ್ಷಣೆ ಮಾಡುತ್ತೆ ಎಂದು ನಕ್ಕರು. ಹಿಂದೂಗೆ ಅವರ ಮಾತು ಸರಿ ಅನಿಸಿತು, ಆದರೂ ಏನೂ ಅರ್ಥ ಆಗಲಿಲ್ಲ. ಸ್ವರ್ಣ, ಏನಾದರೂ ಸಿಹಿ ಮಾಡಮ್ಮ, ಬೇರೆ ತಿಂಡಿ ಅಡುಗೆ ಅವರು ಮಾಡ್ತಾರೆ ಎಂದರು. ಇಂದು ಸರಿ ಎಂದು ತಲೆ ಹಡಿಸಿ ತನ್ನ ಸೆರಗು ತೆಗೆದು ಸೊಂಟಕ್ಕೆ ಸಿಕ್ಕಿಸಿ ಸ್ವೀಟ್ ತಯಾರಿ ಮಾಡ್ತಾಳೆ. ಅಡುಗೆಯವರ ಬಳಿ ಯಾರಿಗೆ ಏನಿಷ್ಟ ಇಲ್ಲ ಎಂದು ಕೇಳುತ್ತಾ. ಸ್ವರ್ಣ ಅವರಿಗೆ ಅವರೆಕಾಳು ಉಪ್ಪಿಟ್ಟಂದರೆ ತುಂಬ ಪ್ರೀತಿ ಅಂತ ಹೇಳಿದ್ದು ನೋಡಿ ಯಾಕೋ ಎದುರಿಗೆ ಇದ್ದ ಅವರೆಕಾಳು ನೋಡಿ ಕೆಲಸದವರಿಗೆ ಸಹಾಯ ಮಾಡೋಕೆ ಹೇಳಿ ಮೊದಲ ಬಾರಿಗೆ ಸ್ವರ್ಣ ಅವರಿಗೆ ಇಷ್ಟದ ತಿಂಡಿ ತಾನೇ ಕೈಯಾರೆ ಮಾಡಿದ್ಲು ಎಂದು. ಸ್ವರ್ಣ ಅವರು ಹೊರಗೆ ಗಾರ್ಡನ್ಗೆ ನೀರು ಹಾಕಿಸಿ ಒಳಗೆ ಬಂದವ್ರಿಗೆ ತಿಂಡಿ ಸ್ಮೆಲ್ ನೋಡಿ ಕಿಚನ್ಗೆ ಬಂದಿದ್ರು. ಅಡುಗೆಯವ್ರಿಗೆ, ಇದೇನು, ಇದನ್ನೇ ಯಾಕೆ ಮಾಡಿದ್ರಿ, ಉಪ್ಪಿಟ್ಟಂದರೆ ಯಾರು ಇಷ್ಟಪಡಲ್ಲ ಎಂದರು ತುಸು ಗದ್ರವಂತೆ. ಅಡುಗೆಯವರು, ಅದು ಚಿಕ್ಕ ಮೇಮ್ ಸಾಬ್ ಎಂದರು ತುಸು ಭಯದಲ್ಲೇ. ಅದನ್ನು ಕೇಳಿದ ಸ್ವರ್ಣ ಅವರು ಆಶ್ಚರ್ಯದ ಜೊತೆಗೆ ತುಸು ಖುಷಿಯಲ್ಲೇ ಸಣ್ಣಗೆ ನಗುತ್ತಾ ಅದನ್ನು ಒಮ್ಮೆ ತಿಂದು ಟೇಸ್ಟ್ ಮಾಡಿದ್ರು. ಅದು ತುಂಬ ಚೆನ್ನಾಗಿದೆ ಎಂದು ತಿಳಿದು ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿಗೆ ಅವ್ರಿಗೆ ಇಷ್ಟದ ತಿಂಡಿ ಮಾಡಿಕೊಡೋರು ಸಿಕ್ಕಿದ್ರು. ಮೊದಲೆಲ್ಲ ತನ್ನ ಮಕ್ಕಳಿಗೆ, ಗಂಡನಿಗೆ ತಿಂಡಿ ಮಾಡೋದು ನೋಡಿ ತಾನು ಕೂಡ ಅಡುಗೆಯವ್ರಿಗೆ ಯಾಕೆ ಕಷ್ಟ ಕೊಡೋದು ಎಂದು ಅವರು ಏನು ತಿನ್ನುತ್ತಿದ್ರೋ ಅದನ್ನೇ ತಿಂದು ಮುಗಿಸುತ್ತಿದ್ರು. ಮನಸ್ಸಿನ ರುಚಿಗಿಂತ ಒಟ್ಟಿಗೆ ಏನೋ ಒಂದು ತಿಂದು ಹಸಿವನ್ನು ತೀರಿಸ್ಕೊಂಡ್ರೆ ಸಾಕು ಎಂದು ಸುಮ್ಮನಾಗ್ತಿದ್ರು. ಬಟ್ ಈಗ ತಮ್ಮ ಸೊಸೆ ತನಗಾಗಿ ಏನಿಷ್ಟ ಅಂತ ಕೆಲಸದವರ ಬರಿ ಕೇಳಿ ತಿಂಡಿ ಮಾಡಿರೋದು ನೋಡಿ ಅವರ ಮನಸ್ಸು ಇನ್ನಷ್ಟು ಇಂದಿನ ಮೆಚ್ಚಿಕೊಂಡಿತು. ಇಂದು ತಿಂಡಿ ಸಮಯಕ್ಕೆ ಹೊರಗೆ ಬಂದಳು. ಇತ್ತ ಅಗಸ್ತ್ಯ ಎದ್ದು ಫ್ರೆಶ್ ಆಗೋಕ್ಕೆ ಹೋಗಿದ್ದ. ಸ್ವರ್ಣ ಅವರು, ನಿನ್ನ ಗಂಡ ಎದ್ದಿದ್ದಾನ ನೋಡಮ್ಮ ಎಂದುದು ಕೇಳಿ ಹುಡುಗಿ ಆ ರೂಮಿಗೆ ಬಂದಿದ್ಲು. ಅದೇ ಸಮಯಕ್ಕೆ ಅಗಸ್ತ್ಯ ಕೂಡ ನಾರ್ಮಲ್ ಆಗಿ ಸ್ನಾನ ಮುಗಿಸಿ ಟವಲ್ ಸುತ್ತಿ ಹೊರ ಬಂದಿದ್ದ. ಇಂದು ಸಾರಿ ಎಂದವಳು ಅವನಿಗೆ ಬೆನ್ನಾಕಿ
ತಿಂಡಿಗೆ ಬರಬೇಕಂತೆ ಎಂದವಳು ಸೀದಾ ಹೊರಗೆ ನಡೆದಿದ್ಲು. ಅಗಸ್ತ್ಯ ಮುಖ ಚಿಕ್ಕದು ಮಾಡಿಕೊಂಡು, ಅಲ್ಲ ಇವಳು ಯಾಕೆ ಹೀಗೋದ್ಲು, ಟವಲ್ ಸುತ್ಕೊಂಡೇ ಇದ್ದೀನಿ ತಾನೆ, ವಿಚಿತ್ರ ಹೆಣ್ಣು ಎಂದುಕೊಂಡು ಒಮ್ಮೆ ತನ್ನ ಬೆಡ್ ಮೇಲೆ ಇದ್ದ ಬ್ಲಾಂಕೆಟ್ ನೋಡ್ದ. ಮಾರ್ನಿಂಗ್ ಬೆಳಕು ಅವನ ಕಣ್ಣನ್ನು ಕುಕ್ಕುವಾಗ ಬ್ಲಾಂಕೆಟ್ ಎಳೆದು ಮುಖ ತುಂಬ ಹೊತ್ತಿದ್ದ. ಅವನ ಮೂಗಿಗೆ ಬಡಿದ ಸುಗಂಧದ ಘಮ ಅವನನ್ನು ಎಚ್ಚರಿಸಿತು. ತಕ್ಷಣ ಬ್ಲಾಂಕೆಟ್ ಒಳಗೆ ಕಣ್ಬಿಟ್ಟು ನೋಡ್ದ. ಬೆಡ್ ಮೇಲೆ ಯಾರೂ ಇರಲಿಲ್ಲ. ಅಂದರೆ ಇದು ನಾನು ಅವಳಿಗೆ ಒದಿಸಿದ್ದು ಅಲ್ವಾ ಎಂದು ಯೋಚಿಸಿ ತೆಗೆದು ಎಸೆದು ಮಲಗಲ್ಲ ಅನಿಸಿದ್ರು ಮನಸ್ಸು ಇರಲಿ ಬಿಡು, ಅದೇನು ಗಪ್ಪು ಹೊಡಿತಿಲ್ಲ, ಗಮ್ಮ ಅಂತಿದ್ದೆ ತಾನೆ, ಬಿಟ್ಟಾಕು ಎಂದಿತ್ತು. ನೋಡಿ ಮತ್ತೆ ಅದೇ ಬ್ಲಾಂಕೆಟ್ ಎಳೆದು ಮಲಗಿದ. ಮತ್ತೊಂದಷ್ಟು ಸಮಯ ಚಂದದ ನಿದ್ದೆ ಮಾಡಿ ಎದ್ದಿದ್ದ. ಅಗಸ್ತ್ಯ ಅದನ್ನು ನೆನೆದು ರೆಡಿಯಾಗಿ ಕೆಳಗೋಗ್ತಾನೆ. 4 ಜನಕ್ಕೆ ಸೆಟ್ ಮಾಡುತ್ತಿದ್ದ ಡೈನಿಂಗ್ ಟೇಬಲ್ ಇವತ್ತು ದೊಡ್ಡದಾಗಿತ್ತು. ಅಗಸ್ತ್ಯ ಹೋಗಿ ಕೂತ. ಶಂಕರ್, ಇವತ್ತು ಆಫೀಸಿಗೆ ಬರ್ತೀಯಾ ಅಂದರು. ಅಗಸ್ತ್ಯ, ಹಾ ಡ್ಯಾಡ್ ಎಂದ. ದೀಪಕ್, ಮಾವ ಇನ್ನೊಂದೆರಡು ದಿನ ಇರಲಿ ಬಿಡಿ ಎಂದ. ಅಗಸ್ತ್ಯ, ಏನಕ್ಕಪ್ಪ ಎಂದ್ಕೊಂಡು, ಏನು ಬೇಡ ಎಂದು ನಾನು ಬರ್ತೀನಿ ಡ್ಯಾಡ್ ಎಂದ. ಸೂರಪ್ಪ, ಹಂಸ ಎಲ್ಲರೂ ಕೂತು ತಿಂಡಿ ಮಾಡ್ತಿದ್ರು. ಅಡಿಗೆಯವರು ಸ್ವೀಟ್ ಜೊತೆಗೆ ನಾಗಣ್ಣ ಮತ್ತು ಗಿರಿಜಾ ಅವರಿಗೆ ತಮ್ಮ ಸೊಸೆ ಮಾಡಿದ ಉಪ್ಪಿಟ್ಟು ಸ್ವಲ್ಪ ಹಾಕಿದ ಸ್ವರ್ಣ ಅವರು ಹೀಗಿದೆ ಎಂದರು. ಅವರೆಕಾಳಿನ ಉಪ್ಪಿಟ್ಟಿನ ಘಮ ಟೇಬಲ್ನಲ್ಲಿ ಕೂತಿದ್ದವರ ಮನಸ್ಸನ್ನು ಒಮ್ಮೆ ತಿರುಗುವಂತೆ ಮಾಡಿತು. ಶಂಕರ್, ನನಗೂ ಸ್ವಲ್ಪ ಹಾಕು ಎಂದರು. ಸ್ವರ್ಣ ಅವರು ಬಿಸಿ ಇರುವ ತಿಂಡಿ ಹಾಕಿದ್ರು. ಶಂಕರ್ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಎಂದು, ಇವತ್ತೇನು ನಿನ್ಗೆ ಇಷ್ಟ ಆಗಿರೋ ತಿಂಡಿ ಮಾಡಿಸ್ಕೊಂಡಿದ್ದೀಯಾ ಎಂದರು ನಗತ. ಸ್ವರ್ಣ ಅವರು, ನಾನು ಮಾಡಿಸ್ಕೊಂಡಿದ್ದಲ್ಲ, ನನ್ನ ಸೊಸೆ ಮಾಡಿದ್ದು, ಅದು ಕೂಡ ಕೆಲಸದವ್ರ ಬಳಿ ಕೇಳಿ ಎಂದರು ತುಂಬ ಖುಷಿಯಿಂದ. ಈ ಮಾತನ್ನ ಕೇಳಿದ ಅಗಸ್ತ್ಯ ಮತ್ತು ದೀಪಕ್ ತಿಂಡಿ ತಿನ್ನುತ್ತಿದ್ದವರು ಆಶ್ಚರ್ಯದಲ್ಲಿ ಬಿಳಿ ಬಿಳಿ ಕಣ್ಣು ಬಿಟ್ಟು ನೋಡಿದ್ರು. ದೀಪಕ್, ಹಾಗಾದರೆ ನನಗೊಂದು ಸ್ಪೂನ್ ಹಾಕಿ ಅತ್ತೆ ಎಂದ. ಸ್ವರ್ಣ ಅವರು ದೀಪಕ್ಕೆ ಬಡಿಸಿ 1 ಸ್ಪೂನ್ ಅಗಸ್ತ್ಯನಿಗೆ ಹಾಕಿ, ಬೇಡ ಅಂದರೆ ಕೈ ತೊಳಿ ಅಂದರು. ಅದು ಕೂಡ ಒಂದೇ ಚಿಕ್ಕ ಸ್ಪೂನ್ನಷ್ಟೇ ಹಾಕಿದ್ದು. ಅಗಸ್ತ್ಯನ ತಿಂಡಿ ಮುಗಿದಿತ್ತು. ಒಮ್ಮೆ ತಿಂಡಿ ಮಾಡುತ್ತಿದ್ದವರ ಕಡೆ ನೋಡಿ ಆ ಸೈಡ್ನಲ್ಲಿದ್ದ ತಿಂಡಿ ಒಂದು ತುತ್ತು ಬಾಯಿಗಿಟ್ಟು ಟೇಸ್ಟ್ ನೋಡ್ದ. ಉಪ್ಪಿಟ್ಟು ಚೆನ್ನಾಗೇ ಇದೆ ಎಂದುಕೊಂಡವನು ಸುಮ್ಮನೆ ಕೈ ತೊಳೆದು ಎದ್ದು ಹೋಗುವ ಮುನ್ನ, ಇಂದು ನಿನ್ನ ಗಂಡನಿಗೆ ಟೀ ಕೊಡಮ್ಮ ಅಂದರು ಸ್ವರ್ಣ ಅವರು. ಅಗಸ್ತ್ಯ ಅಲ್ಲೇ ಎಂದಿನಂತೆ ತಿಂಡಿ ಆದ ಮೇಲೆ ಟೀ ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ರಿಂದ ಸೋಫಾ ಮೇಲೆ ಕೂತು ಫೋನ್ ನೋಡುತ್ತಾ ಕೂತಿದ್ದ. ಇಂದು ಟೀ ಅಂದ್ಲು. ಅಗಸ್ತ್ಯ ಒಮ್ಮೆ ಉಪ್ಪು ಮೇಲೇರಿಸಿ ನೋಡಿ ಟೀ ಪಡೆದು ಸಿಪ್ ಮಾಡಿ, ಇವಳೇ ಮಾಡಿದ್ದ, ಇವಳಿಗೆ ಅಡುಗೆ ಕೂಡ ಬರುತ್ತಾ ಎಂದು ವಾಪಸ್ ಕಪ್ ಅವಳ ಮುಂದೆ ಇಟ್ಟು ಎದ್ದು ರೂಮ್ಗೆ ಹೋಗಬೇಕು ಎಂದು ಅವಳ ಮುಂದೆ ಪಾಸಾದ ಹುಡುಗನಿಗೆ ಅವಳ ಮೈಯಿಂದ ಸೂಸುವ ಘಮ ಅವನನ್ನು ಅಲ್ಲೇ ನಿಲ್ಲಿಸಿತ್ತು ಕಟ್ಟಾಕಿ. ಇಂದು ಅಗಸ್ತ್ಯ ಹಾಗೆ ನಿಂತಿದ್ದು ನೋಡಿ ಏನಕ್ಕೆ ಎಂದು ಅವನನ್ನೇ ನೋಡ್ತಿದ್ರೆ ಅಗಸ್ತ್ಯ ತಾನು ಯಾಕೆ ನಿಂತೆ ಅಂತ ಏನು ತೋಚದೆ, ಅದು ಮಾಮ್ಗೆ ಮಾಡಿರೋ ಥರ ಸಂಜೆಗೆ ನನಗೂ ಅದೇ ತಿಂಡಿ ಮಾಡು ಎಂದು ರೂಮ್ ಕಡೆ ಬೆರಸಾಗೆ ನಡೆಯುತ್ತಾನೆ. ಅಲ್ಲೇ ಡೈನಿಂಗ್ ಟೇಬಲ್ನಲ್ಲಿ ಕೂತಿದ್ದವರು ಸೂರಪ್ಪ ಅವರ ಮನೆಯವರು ನಕ್ರೆ, ಶಂಕರ್, ದೀಪಾಲಿ, ಸ್ವರ್ಣ ಆಶ್ಚರ್ಯದಿಂದ ಕಣ್ಣು ಬಾಯಿ ಬಿಟ್ಕೊಂಡು ನೋಡಿದ್ರು. ಉಪ್ಪಿಟ್ಟು ಅಂದರೆ ಮುಟ್ಟಿ ಕೂಡ ನೋಡಿದವ ಇವತ್ತು 1 ಸ್ಪೂನ್ ತಿಂದು ಅದನ್ನು ಸಂಜೆ ಬೇರೆ ಮಾಡು ಅಂದಿದ್ದಾನೆ ಎಂದು. ದೀಪಾಲಿ, ಅಷ್ಟೊಂದು ಚೆನ್ನಾಗಿದೆಯಾ ಎಂದು ಒಮ್ಮೆ ದೀಪಕ್ ತಟ್ಟೆಯಲ್ಲಿ ಇದ್ದ ಉಪ್ಪಿಟ್ಟು ನೋಡಿದ್ಲು. ದೀಪಕ್ಕೆ ಅವಳ ಮುಖದ ರಿಯಾಕ್ಷನ್ ನೋಡೆ, ನೀನು 1 ಸ್ಪೂನ್ ಟೇಸ್ಟ್ ನೋಡು ಎಂದು ಹಾಕ್ದ ಅವಳ ತಟ್ಟೆಗೆ. ದೀಪಾಲಿ 1 ಸ್ಪೂನ್ ತಿಂದು ಎದ್ದು ಹೋದವಳು ಕಿಚನ್ನಲ್ಲಿ ಕೈ ತೊಳೆಯೋ ನೆಪದಲ್ಲೇ ಇನ್ನೊಂದು ತುತ್ತು ಬಾಯಿಗೆ ಎಸೆದುಕೊಂಡು, ಚೆನ್ನಾಗಿದೆ, ಅಗಸ್ತ್ಯ ಕೇಳಿದ್ರಲ್ಲಿ ತಪ್ಪಿಲ್ಲ ಎಂದು ಅಲ್ಲಿಂದ ಹೋಗ್ತಾಳೆ. ಬಟ್ ಇದರಿಂದ ತುಂಬ ಖುಷಿಯಾಗಿದ್ದು ಮಾತ್ರ ಸ್ವರ್ಣ ಅವ್ರಿಗೆ. ಯಾವಾಗಲೂ ತಮಗೆ ಇಷ್ಟದ ತಿಂಡಿ ಕೇಳಿ ಮಾಡಿಸಿಕೊಳ್ಳೋರು, ಆದರೆ ಇವತ್ತು ಈ ಥರ ತಿಂಡಿ ತಿಂದಿದ್ದು ಅಲ್ಲದೆ ಹೀಗೆ ಕದ್ದು ಮುಚ್ಚಿ ತಿಂದು ಇಷ್ಟಪಡೋದು ನೋಡಿ ಆ ದೇವರು ಹೀಗಾದರೂ ನನ್ನ ಬೇಡಿಕೆ ನೆರವೇರಿಸುತ್ತಿದ್ದಾನೆ ಎಂದುಕೊಂಡವರು ಸಣ್ಣಗೆ ನಗ್ತಾರೆ.
ಆಫೀಸ್ ಡ್ರೆಸ್ ಹಾಕಿ ರೆಡಿಯಾದ ಅಗಸ್ತ್ಯ ಡ್ಯಾಡ್ ಬಾಯ್ ಎಂದವನು ಎಂದಿನಂತೆ ಯಾರಿಗೂ ಹೇಳದೆ ಹೋಗ್ತಾನೆ. ಸ್ವರ್ಣ ಅವರು ಇವನು ನನಗಂತೂ ಹೇಳಲ್ಲ ಬಿಡು, ಆದರೆ ಆ ಹುಡುಗಿ ಎಲ್ಲಿದ್ದಾಳೆ ಎಂದು ಒಮ್ಮೆಯೂ ತಿರುಗಿ ನೋಡಿಲ್ಲ ಎಂದು ಯೋಚಿಸಿದವರು ಇಂದು ಏನಂದುಕೊಳ್ಳುತ್ತಾಳೋ ಎಂದು ಬೇಸರದಲ್ಲೇ ಹಿಂದು ಕಡೆ ತಿರುಗಿ ನೋಡಿದರೆ ಹಿಂದು ಸೊಪ್ಪ ಬಿಡಿಸುತ್ತಾ ಅವಳು ಹೋದ್ರೆ ಹೋಗಲಿ ಬಿಡು ಎನ್ನುವಂತೆ ಇರೋದು ನೋಡಿ ಸ್ವರ್ಣ ಅವರು ನಿಟ್ಟುಸಿರು ಬಿಟ್ಟು ರಾತ್ರಿ ಅಂಥ ವಿಶೇಷ ಏನೂ ನಡೆದಿಲ್ಲ ಎಂದುಕೊಂಡು ನಿಟ್ಟುಸಿರು ಬಿಟ್ಟು ನೋಡೋಣ ಮುಂದೆ ಎಂದು ಹಿಂದು ತಿಂಡಿ ಮಾಡು ಬಾರಮ್ಮ, ಅವರು ಮಾಡ್ಕೊಳ್ತಾರೆ ಎಂದರು. ಹಿಂದು ಅಮ್ಮ ಇಬ್ಬರು ಒಟ್ಟಿಗೆ ಮಾಡೋಣ ಬನ್ನಿ ಎಂದಿದ್ಲು ತಲೆ ಎತ್ತದೆ. ಸ್ವರ್ಣ ಅವರಿಗೆ ತನ್ನ ಸೊಸೆ ಅಮ್ಮ ಎಂದಿದ್ದು ಕೇಳಿ ಆಶ್ಚರ್ಯ. ಆದರೆ ಡೈನಿಂಗ್ ಟೇಬಲ್ನಲ್ಲಿದ್ದವರು ಸ್ವರ್ಣ ಆಯ್ಕೆ ಸರಿಯಾಗಿ ಇದೆ ಅಂದುಕೊಂಡ್ರು. ಶಂಕರ್ ಮಾತ್ರ ಒಮ್ಮೆ ಸ್ವರ್ಣ ಅವರ ಕಡೆ ನೋಡಿ ನಾನು ಯಾವತ್ತೂ ಕೂಡ ಜೊತೆಯಲ್ಲಿ ತಿಂಡಿ ಮಾಡು ಅಂದಿದ್ದೇ ಇಲ್ಲ ಎಂದು ಯೋಚಿಸಿದವರಿಗೆ ತಮ್ಮ ಸೊಸೆ ಪ್ರೀತಿ ಅವರನ್ನು ಅಣಗಿಸಿತ್ತು. ಮುಂದುವರಿಯುವುದು ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು.